ಸ್ನೇಹಿತರೆ, ಇವತ್ತಿನ ವಿಡಿಯೋಗಾಗಿ ನಿಮಗೆ ಪ್ರೀತಿಯ ಸುಸ್ವಾಗತ. 16ನೇ ವಯಸ್ಸಿನಲ್ಲೇ ಈತ ಖಡ್ಗ ಹಿಡಿದು ಯುದ್ಧ ಮಾಡಿದ ಧೀರ. ಯುದ್ಧದಲ್ಲಿ ಯುದ್ಧತಂತ್ರಗಳಲ್ಲಿ ಚಾಣಕ್ಯ. ತಮ್ಮ ರಾಜ್ಯ ಪ್ರಜೆಗಳಲ್ಲಿ ಕಷ್ಟ ಬಾರದಂತೆ ಮಹಿಳೆಯರ ಕ್ಷೇಮ ರಕ್ಷಣೆಯನ್ನು ನೀಡುವ ಮಹಾನುಭಾವ. ಸತಿ ಸಹಗಮನ ಪದ್ಧತಿ ರದ್ದುಗೊಳಿಸಿ ಹೆಣ್ಣು ಮಕ್ಕಳ ಬಾಯಲ್ಲಿ ಅಣ್ಣ ಎಂದು ಕರೆಸಿಕೊಂಡ ಪುಣ್ಯಾತ್ಮ. ಮರಾಠ ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ ಮೊಘಲ ಸಾಮ್ರಾಜ್ಯದ ವಿರುದ್ಧ ರಣಕಹಳೆ ಮೊಳಗಿಸಿದ ಆ ವೀರನ ಹೆಸರೇ ಧೈರ್ಯ. ಪರಾಕ್ರಮಕ್ಕೆ ಇನ್ನೊಂದು ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ. ಇವತ್ತಿನ ಈ ವಿಡಿಯೋದಲ್ಲಿ ಶಿವಾಜಿ ಮಹಾರಾಜರ ಕುರಿತಾಗಿ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಛತ್ರಪತಿ ಶಿವಾಜಿ ಕ್ರಿಸ್ತಶಕ 1630 ಫೆಬ್ರವರಿ 19ರಂದು ವೈಶಾಖ ಮಾಸ ಶುಕ್ಲ ಪಕ್ಷ ದಿನದಂದು ಪುಣೆ ಜಿಲ್ಲೆಯ ಜುನ್ನರ್ ಪಟ್ಟಣದಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸುತ್ತಾರೆ. ತಾಯಿ ಜೀಜಾಬಾಯಿ, ತಂದೆ ಶಹಾಜಿ. ತನ್ನ ತಾಯಿ ಜೀಜಾಬಾಯಿಗೆ ಸಂಭಾಜಿಯ ನಂತರ ಹುಟ್ಟಿದ ಎಲ್ಲ ಮಕ್ಕಳು ಸಾವನ್ನಪ್ಪುತ್ತಿರುವಾಗ ಶಿವಾಯಿ ಎಂಬ ಪಾರ್ವತಿ ದೇವಿಯ ಹೆಸರನ್ನು ಶಿವಾಜಿಗೆ ಇಡುತ್ತಾರೆ. ಸಂಭಾಜಿ ಮತ್ತು ಶಿವಾಜಿ ಅಣ್ಣ ತಮ್ಮಂದಿರಾಗಿರ್ತಾರೆ. ಶಿವಾಜಿಯ ವ್ಯಕ್ತಿತ್ವ ಪ್ರಮುಖವಾಗಿ 4 ಗುರುಗಳ ಸಾಂಗತ್ಯದಲ್ಲಿ ಬೆಳೆಯುತ್ತದೆ. ಇವರೆಲ್ಲರ ಮಾರ್ಗದರ್ಶನದಿಂದ ಅತ್ಯಂತ ಪರಾಕ್ರಮಕಾರಿಯಾಗಿ, ಧೈರ್ಯವಂತನಾಗಿ, ಮೇಧಾವಿಯಾಗಿಯೂ ಶಿವಾಜಿ ಏರ್ಪಡುತ್ತಾರೆ. ಶಿವಾಜಿಯ ಮೊದಲ ಗುರು ತಾಯಿ ಜೀಜಾಬಾಯಿ. ಬಾಲ್ಯದ ಆತನ ತಾಯಿ ಹೇಳಿದ ಕಥೆಗಳು ಶಿವಾಜಿಯನ್ನು ಪರಾಕ್ರಮಕಾರಿಯಾಗಿ ಮಾಡುತ್ತವೆ. ಎರಡನೇ ಗುರು ದಾದಾಜಿ ಕೊಂಡದೇವ್. ಇವರಿಂದ ರಾಜಕೀಯ ಯುದ್ಧ ತಂತ್ರಗಳನ್ನು ಕಲಿಯುತ್ತಾರೆ. ಶಿವಾಜಿ. ಮೂರನೇ ಗುರು ತುಕಾರಾಮ್. ಇವರ ಹತ್ತಿರ ಶಿವಾಜಿಯು ಸಾಮಾಜಿಕ ಸಾಮರಸ್ಯವನ್ನು ತಿಳಿದುಕೊಳ್ಳುತ್ತಾರೆ. ಇನ್ನು 4ನೇ ಗುರುಗಳು ಸಮರ್ಥ ರಾಮದಾಸು. ಇವರ ಹತ್ತಿರ ಆಧ್ಯಾತ್ಮಿಕ ಬಾಂಧವ್ಯ ಜೀವನದ ಮಾರ್ಗದರ್ಶಿ ಎಂಬ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಈ ರೀತಿಯಾಗಿ ಶಿವಾಜಿಯ ವ್ಯಕ್ತಿತ್ವ ಎಲ್ಲ ರೀತಿಯಲ್ಲಿ ಶ್ರೇಷ್ಠವಾಗಿ ತಿದ್ದಿ ತೀಡಲಾಗಿತ್ತು. ಒಂದು ಬಾರಿ ಶಿವಾಜಿಯ ತಂದೆ ಶಹಾಜಿಯು ಶಿವಾಜಿಯ 12ನೇ ವರ್ಷದ ಬಾಲಕನಾಗಿದ್ದಾಗ ಆತನನ್ನು ಅವರು ಕೆಲಸ ಮಾಡುತ್ತಿದ್ದ ಬಿಜಾಪುರ ಸುಲ್ತಾನರ ದರ್ಬಾರ್ಗೆ ಕರೆದುಕೊಂಡು ಹೋಗ್ತಾರೆ. ಸುಲ್ತಾನರಿಗೆ ಸಲಾಂ ಮಾಡಿದ ತಂದೆ ಮಗನನ್ನು ಕೂಡ ಸಲಾಂ ಮಾಡು ಎಂದು ಹೇಳುತ್ತಾರೆ. ಆದರೆ ಶಿವಾಜಿಯು ತಾನು ಅನ್ಯ ರಾಜರಿಗೆ ತಲೆಬಗ್ಗಿಸಿ ಸಲಾಂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಶಿವಾಜಿಯ ಈ ಧೈರ್ಯವನ್ನು ತಂದೆ ಶಹಾಜಿಯು ಮನಸ್ಸಿನಲ್ಲೇ ಮೆಚ್ಚಿಕೊಳ್ಳುತ್ತಾನೆ. ಶಿವಾಜಿಯನ್ನು ಬಾಲ್ಯದಿಂದಲೇ ಅಷ್ಟೊಂದು ದೇಶಭಕ್ತಿ ಮತ್ತು ತನ್ನ ಧರ್ಮದ ಅಭಿಪ್ರಾಯವೊಂದು ಬೆಳೆಸಿತ್ತು. ಆತನ ತಾಯಿ ಜೀಜಾಬಾಯಿ. ಅದು 1645. ಆಗ ಶಿವಾಜಿಗೆ 16 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಕೂಡ ಖಡ್ಗವನ್ನು ಹಿಡಿದು 1000 ಮಂದಿ ಮೊಘಲ ಸೈನಿಕರೊಂದಿಗೆ ಹೋರಾಡಿ ಬಿಜಾಪುರ ಸುಲ್ತಾನರ ಅಧೀನದಲ್ಲಿದ್ದ ತೋರಣ ಕೋಟೆಯ ಮೇಲೆ ದಾಳಿ ಮಾಡಿ ವಶ ಮಾಡಿಕೊಳ್ಳುತ್ತಾರೆ. 1647ನೇ ವರ್ಷದಲ್ಲಿ ಕುಂದನ ರಾಜ್ಗಢ್ ಕೋಟೆ, ಪುಣೆ ದಕ್ಷಿಣ ಪ್ರಾಂತ ಮೇಲೆ ತನ್ನ ಅಧಿಕಾರವನ್ನು ಸಾಧಿಸುತ್ತಾರೆ. ಶಿವಾಜಿಯು 1654ರಲ್ಲಿ ಪಶ್ಚಿಮ ಕೊಂಕಣ ತೀರವನ್ನು ಗೆದ್ದು ಯುದ್ಧದಲ್ಲಿ ಸೋಲಾಗುವುದು ಎಂಬ ಆಲೋಚನೆ ಬಂದ ಕೂಡಲೇ ಯುದ್ಧದಿಂದ ತಪ್ಪಿಸಿಕೊಳ್ಳಬೇಕು. ಸರಿಯಾದ ಸಮಯ ಬಂದಾಗ ದಾಳಿ ಮಾಡಬೇಕು. ಇದನ್ನು ಮೊದಲು ಪ್ರಪಂಚಕ್ಕೆ ತಿಳಿಸಿಕೊಟ್ಟಿದ್ದು ಶಿವಾಜಿ ಮಹಾರಾಜರು. ಇದನ್ನು ಗೆರಿಲ್ಲಾ ಯುದ್ಧ ಎನ್ನುತ್ತಾರೆ. 1659ರಲ್ಲಿ ಬಿಜಾಪುರ ಮಹಾರಾಜನ ಕೋಪತಾಪ ಮಿತಿಮೀರಿ ಹೋಗುತ್ತದೆ. ಇದಕ್ಕೆ ಕಾರಣ ಶಿವಾಜಿ. ಅಂದು ಶಿವಾಜಿ ಎಂಬ ಈ ಯುವರಾಜನ ವಿರುದ್ಧ ಬಿಜಾಪುರ ಸುಲ್ತಾನ ಯುದ್ಧವನ್ನು ಪ್ರಕಟಿಸುತ್ತಾನೆ. ಆದರೆ ಸಾವಿರಾರು ಸೈನಿಕರೊಂದಿಗೆ ಬಂದಿದ್ದ ಆ ಸುಲ್ತಾನನ ಮೇಲೆ ಯುದ್ಧ ಮಾಡಲಾಗದು ಎಂದು ಮೊದಲೇ ಗ್ರಹಿಸಿದ ಶಿವಾಜಿ ಯುದ್ಧವನ್ನು ಮುಂದೂಡುತ್ತಾರೆ. ಅದಾದ ನಂತರ ಆ ರಾಜ ಸಂಧಾನಕ್ಕೆ ಕರೆಯುತ್ತಾರೆ. ಶಿವಾಜಿ ಸಂಧಾನಕ್ಕಾಗಿಯೇ ಒಂಟಿಯಾಗಿ ಹೋಗುತ್ತಾನೆ. ಪ್ರಮಾದ ತಪ್ಪುವುದಿಲ್ಲ ಎಂದು ಮೊದಲೇ ಗ್ರಹಿಸಿದ್ದ ಶಿವಾಜಿ ನವೆಂಬರ್ 10ರಂದು ಅಫ್ಜಲ್ ಖಾನ್ ನನ್ನು ಕೊಲ್ಲುತ್ತಾರೆ. ಸ್ನೇಹಿತರೆ, ಶಿವಾಜಿಯ ಎಲ್ಲ ಮತದವರನ್ನು ಗೌರವದಿಂದ ನೋಡುತ್ತಿದ್ದರು. ತನ್ನ ರಾಜ್ಯದಲ್ಲಿ ಮುಸ್ಲಿಂ ಸಹೋದರರನ್ನು ಕೂಡ ದೊಡ್ಡ ದೊಡ್ಡ ಹುದ್ದೆಗಳ ಆಸನಗಳಲ್ಲಿ ಕೂರಿಸಿದ. ಗುಡಿ ಗೋಪುರ ಜೊತೆಗೆ ಅನೇಕ ಮಸೀದಿಗಳನ್ನು ಕೂಡ ಕಟ್ಟಿಸುತ್ತಾರೆ. ಶಿವಾಜಿಯು ಸೈನ್ಯದಲ್ಲಿ
ಮೂರರ ಒಂದು ಭಾಗ ಮುಸ್ಲಿಮರು ಕೂಡ ಇದ್ದರು. ಅದಲ್ಲದೆ ಪ್ರಮುಖ ವಿಭಾಗಗಳಾದ ಆಯುಧ ವಿಭಾಗಕ್ಕೆ ಹೈದರ್ ಅಲಿ, ನಾವಿಕಾದಳ ವಿಭಾಗಕ್ಕೆ ಇಬ್ರಾಹಿಂ ಖಾನ್, ಮದ್ದುಗುಂಡುಗಳ ವಿಭಾಗಕ್ಕೆ ಸಿದ್ದಿ ಇಬ್ರಾಹಿಂಗೆ ಅಧ್ಯಕ್ಷರ ಪದವಿ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಶಿವಾಜಿ ದೌಲತ್ ಖಾನ್ ಮತ್ತು ಸಿದ್ದಿ ಖಾನ್ ಪೂರ್ತಿ ಸೈನ್ಯಕ್ಕೆ ಸೈನ್ಯಾಧ್ಯಕ್ಷರಾಗಿದ್ದರು. ವಿಶೇಷ ಏನೆಂದರೆ ಶಿವಾಜಿಯ ಅಂಗರಕ್ಷಣೆ ತುಂಬಾ ಪ್ರಮುಖವಾದ ವ್ಯಕ್ತಿ ಅದಾನಿ ಮಹತಾರ್. ಇವನು ಶಿವಾಜಿಯನ್ನು ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸಿರುತ್ತಾನೆ. ಶಿವಾಜಿ ಮಹಿಳೆಯರ ಕ್ಷೇಮವನ್ನು ಕೋರಿಕೊಳ್ಳುತ್ತಿರುವವನು. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಇದನ್ನು ಹೇಳಬಹುದು. ಶಿವಾಜಿಯ ಸೈನಿಕರು ಒಮ್ಮೆ ತುಂಬಾ ಸುಂದರವಾದ ಮುಸ್ಲಿಂ ಯುವತಿಯನ್ನು ಬಂಧಿಸಿ ಬಲವಂತದಿಂದ ಕರೆದುಕೊಂಡು ಬಂದು ಶಿವಾಜಿಯ ಮುಂದೆ ಹಾಜರು ಪಡಿಸುತ್ತಾರೆ. ಶಿವಾಜಿಯವರ ಮಾಡಿದ ಕೆಲಸ ಅಭಿನಂದಿಸಿ ತಮಗೆ ಬಹುಮಾನ ನೀಡುತ್ತಾರೆ ಅಂತ ಆ ಸೈನಿಕರು ಅಂದುಕೊಂಡಿದ್ದರು. ಆದರೆ ಶಿವಾಜಿ ಸೈನಿಕರಿಗೆ ಎಚ್ಚರಿಕೆ ನೀಡಿ ಆ ಯುವತಿಯ ಮುಂದೆ ತಾಯಿ, ನಮ್ಮ ಸೈನಿಕರು ಮಾಡಿದ ತಪ್ಪನ್ನು ಕ್ಷಮಿಸಿ ಎಂದು ಕೇಳಿಕೊಂಡು ರಾಜಲಾಂಛನ ನೀಡಿ ಸಕಲ ಗೌರವ ಮರ್ಯಾದೆಗಳೊಂದಿಗೆ ಆ ಯುವತಿಯನ್ನು ಮನೆಗೆ ಸುರಕ್ಷಿತವಾಗಿ ಕಳಿಸಿಕೊಡುತ್ತಾನೆ. ಪ್ರಸ್ತುತ ದಿನದಂದು ಸಮಾನತೆ, ಮಹಿಳೆಯರಿಗೆ ಅಧಿಕಾರ ನೀಡುವುದನ್ನು ನೋಡಿರುತ್ತೇವೆ. ಆದರೆ ಇವೆಲ್ಲವನ್ನು ಅಂದಿನ ಕಾಲದಲ್ಲೇ ಶಿವಾಜಿ ಸಾಧಿಸಿ ತೋರಿಸಿಕೊಟ್ಟಿದ್ದರು. 1657ರಲ್ಲಿ ಭಾಗ್ಯನಗರಕ್ಕೆ ಬಂದಿದ್ದ ಶಿವಾಜಿ ಅಲ್ಲಿಂದ ಶ್ರೀಶೈಲಕ್ಕೆ ಹೋಗಿ ಅಷ್ಟದಶಪೀಠಗಳಲ್ಲಿ ಒಂದಾದ ಬ್ರಹ್ಮರಂಭ ದೇವಿಯನ್ನು ದರ್ಶನ ಪಡೆದು ಅಲ್ಲಿ 9 ದಿನಗಳ ಉಪವಾಸ ದೀಕ್ಷಾ ವ್ರತವನ್ನು ಕೈಗೊಳ್ಳುತ್ತಾರೆ. ಅದೇ ಬ್ರಹ್ಮರಂಭ ದೇವಾಲಯಗಳಲ್ಲಿ ಶಿವಾಜಿಗೆ ಅತ್ಯಂತ ಶ್ರೇಷ್ಠವಾದ ಖಡ್ಗ ಒಂದು ದೇವರ ಅಣತಿಯಂತೆ ಸಿಗುತ್ತದೆ. ಇದನ್ನು ಇತಿಹಾಸಕಾರರು ಈ ರೀತಿ ವರ್ಣಿಸಿದ್ದಾರೆ ಅಂದರೆ, ಅಂದು ಶಿವಾಜಿಗೆ ಅಮ್ಮ ಪ್ರತ್ಯಕ್ಷವಾಗಿ ನೀಡಿದ ನಿನ್ನೆ ತಲೆ ನನಗೇಕೆ, ನಿನ್ನ ಅಗತ್ಯತೆ ಈ ದೇಶಕ್ಕೆ ತುಂಬಾನೇ ಇದೆ, ನಿನ್ನ ಮೇಧಸ್ಸು ಶಾಸ್ತ್ರ ಪಾಂಡಿತ್ಯವನ್ನು ಧರ್ಮ ರಕ್ಷಣೆಗಾಗಿ ಉಪಯೋಗಿಸು ಎಂದು ಹೇಳಿ ಅಮ್ಮ ಶಿವಾಜಿಗೆ ಒಂದು ಖಡ್ಗವನ್ನು ಕಾಣಿಕೆಯಾಗಿ ನೀಡಿದ್ದು ಎಂದು ಇತಿಹಾಸ